ದೇವರ ಹುಂಡಿಗೆ ಅಂತ ಹೇಳಿ ಭಕ್ತರು ಹಾಕಿದ್ದ ಹಣವನ್ನ ದೇವಸ್ಥಾನದ ಸಿಬ್ಬಂದಿ ಹಾಗೆ ಅರ್ಚಕರೇ ಕದ್ದಿದ್ದಾರೆ ಅನ್ನುವ ಆರೋಪ ಯಾವಾಗ ಆಚೆ ಬಂತೋ ಸಹಜವಾಗಿ ಭಕ್ತರಲ್ಲಿ ಆಕ್ರೋಶ. ಇನ್ನು ಸಾರ್ವಜನಿಕ ವಲಯದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಅಕ್ರಮದ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಸರ್ಕಾರ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ನೀಡಿತ್ತು. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೇಗುಲವನ್ನ ಮುಜರಾಯಿ ಇಲಾಖೆಗೆ ವರ್ಗಾಯಿಸೋಕೆ ಈ ವರದಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿಸಿದ್ದಕ್ಕೆ ಕೆಲ ಭಕ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಹೋರಾಟ ಮಾಡುವುದಾಗಿ ಭಕ್ತರು ಕಿಡಿಕಾರ್ತಿದ್ದಾರೆ. ನೋಡಿ ಸರ್, ಈ ಆದೇಶನ ನಾವು ಖಂಡಿಸ್ತೀವಿ, ಭಕ್ತರಾಗಿ ಖಂಡಿಸ್ತೀವಿ. ವಿಷಯ ಇಷ್ಟೇನೆ. ಈಗಾಗಲೇ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಲೋಯರ್ ಕೋರ್ಟಲ್ಲೂ ಯಾರು ಟ್ರಸ್ಟ್ ಕಡೆ ಆಗೋಗಿದೆ ಒಂದು. ಈಗ ಹೈಕೋರ್ಟ್ಗೆ ಹೋಗಿದ್ದಾರಂತೆ. ಯಾರು ಅಲ್ಲಿ ಇದು ಮಾಡಿದ್ರು, ಏನು ಹಣನ ಕಳ್ತನ ಮಾಡಿದ್ರು, ಅವ್ರಿಗೆ ಟ್ರಸ್ಟಿಯವರು ಇದು ಮಾಡಿದ್ದಾರೆ, ಏನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಪ್ರತಿಯೊಂದು ಆಕ್ಷನ್ ತಗೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರದ್ದು ಏನೇನ್ ಬೇಕೋ ಕಾನೂನು ಚೌಕಟ್ಟು ಏನೇನಿದೆ ನಮ್ಮ ಟ್ರಸ್ಟ್ ಅಲ್ಲಿ ಪ್ರತಿಯೊಂದು ಆಕ್ಟಿವ್ ಆಗಿ ತಗೊಂಡಿದ್ದಾರೆ. ಇದು 700 ವರ್ಷದ ಇತಿಹಾಸ ಇರೋದು ದೇವಸ್ಥಾನ. ಯಾಕೆ ಇದು ಬ್ಯಾಟರಾಯಂಪುರಕ್ಕೆ ಮೂಲ ಸೇರ್ಬೇಕಾದ್ರೆ ಬ್ಯಾಟರಾಯಂಪುರದು. ಇಲ್ಲೇನಾಗಿದೆ ಅಂದ್ರೆ ಆಲ್ರೆಡಿ ಬ್ಯಾಟರಾಯಂಪುರ, ದೀಪಾಜಿನಗರ ಇದು ಬಂದ್ಬಿಟ್ಟು ಏನಾಗಿದೆ, ಬ್ಯಾಟರಾಯಂಪುರ ಮೂಲ ಗ್ರಾಮದ ಅವ್ರನ್ನೆಲ್ಲ ತಗೊಂಡು ಇವತ್ತು ಈ ತರ ಆಗ್ತಾ ಇದೆ. ಮಾಡಿರೋದು ದುಡ್ಡು ತಿನ್ನೋದು ತಪ್ಪಿದ್ರೆ ತಪ್ಪೆ, ನಾವು ಖಂಡಿಸ್ತೀವಿ. ಅದು ಎರಡು ಮಾತಿಲ್ಲ. ಅದು ದೇವ್ರ ದುಡ್ಡು ಯಾರು ಮುಟ್ಟಬಾರದು. ಅದು ಅದು ನಾವೇನ್ ಹೇಳೋದು, ಕಾನೂನು ಚೌಕಟ್ಟಲ್ಲಿ ಏನಿದೆ ಅವ್ರಿಗೂ ಗೌರವ ಕೊಡಬೇಕಾಗತ್ತೆ, ಟ್ರಸ್ಟ್ಗೂ ಕೊಡಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ ಅಲ್ವಾ? ಪ್ರತಿಯೊಂದು ಕಾರಣ ಡಾಕ್ಯುಮೆಂಟ್ಸ್ ಇದೆ. ನಾನು ಹೇಳೋದು ಕೇಳಿ, ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇದು ಕಾನೂನು ಚೌಕಟ್ಟಲ್ಲಿ ಹೋರಾಟ ಅಲ್ವಾ? ಕೋರ್ಟ್ ದೇವರ ಹುಂಡಿಗೆ ಅಂತ ಹೇಳಿ ಭಕ್ತರು ಹಾಕಿದ್ದ ಹಣವನ್ನ ದೇವಸ್ಥಾನದ ಸಿಬ್ಬಂದಿ ಹಾಗೆ ಅರ್ಚಕರೇ ಕದ್ದಿದ್ದಾರೆ ಅನ್ನುವ ಆರೋಪ ಯಾವಾಗ ಆಚೆ ಬಂತೋ ಸಹಜವಾಗಿ ಭಕ್ತರಲ್ಲಿ ಆಕ್ರೋಶ. ಇನ್ನು ಸಾರ್ವಜನಿಕ ವಲಯದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಅಕ್ರಮದ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಸರ್ಕಾರ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ನೀಡಿತ್ತು. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೇಗುಲವನ್ನ ಮುಜರಾಯಿ ಇಲಾಖೆಗೆ ವರ್ಗಾಯಿಸೋಕೆ ಈ ವರದಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿಸಿದ್ದಕ್ಕೆ ಕೆಲ ಭಕ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಹೋರಾಟ ಮಾಡುವುದಾಗಿ ಭಕ್ತರು ಕಿಡಿಕಾರ್ತಿದ್ದಾರೆ. ನೋಡಿ ಸರ್, ಈ ಆದೇಶನ ನಾವು ಖಂಡಿಸ್ತೀವಿ, ಭಕ್ತರಾಗಿ ಖಂಡಿಸ್ತೀವಿ. ವಿಷಯ ಇಷ್ಟೇನೆ. ಈಗಾಗಲೇ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಲೋಯರ್ ಕೋರ್ಟಲ್ಲೂ ಯಾರು ಟ್ರಸ್ಟ್ ಕಡೆ ಆಗೋಗಿದೆ ಒಂದು. ಈಗ ಹೈಕೋರ್ಟ್ಗೆ ಹೋಗಿದ್ದಾರಂತೆ. ಯಾರು ಅಲ್ಲಿ ಇದು ಮಾಡಿದ್ರು, ಏನು ಹಣನ ಕಳ್ತನ ಮಾಡಿದ್ರು, ಅವ್ರಿಗೆ ಟ್ರಸ್ಟಿಯವರು ಇದು ಮಾಡಿದ್ದಾರೆ, ಏನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಪ್ರತಿಯೊಂದು ಆಕ್ಷನ್ ತಗೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರದ್ದು ಏನೇನ್ ಬೇಕೋ ಕಾನೂನು ಚೌಕಟ್ಟು ಏನೇನಿದೆ ನಮ್ಮ ಟ್ರಸ್ಟ್ ಅಲ್ಲಿ ಪ್ರತಿಯೊಂದು ಆಕ್ಟಿವ್ ಆಗಿ ತಗೊಂಡಿದ್ದಾರೆ. ಇದು 700 ವರ್ಷದ ಇತಿಹಾಸ ಇರೋದು ದೇವಸ್ಥಾನ. ಯಾಕೆ ಇದು ಬ್ಯಾಟರಾಯಂಪುರಕ್ಕೆ ಮೂಲ ಸೇರ್ಬೇಕಾದ್ರೆ ಬ್ಯಾಟರಾಯಂಪುರದು. ಇಲ್ಲೇನಾಗಿದೆ ಅಂದ್ರೆ ಆಲ್ರೆಡಿ ಬ್ಯಾಟರಾಯಂಪುರ, ದೀಪಾಜಿನಗರ ಇದು ಬಂದ್ಬಿಟ್ಟು ಏನಾಗಿದೆ, ಬ್ಯಾಟರಾಯಂಪುರ ಮೂಲ ಗ್ರಾಮದ ಅವ್ರನ್ನೆಲ್ಲ ತಗೊಂಡು ಇವತ್ತು ಈ ತರ ಆಗ್ತಾ ಇದೆ. ಮಾಡಿರೋದು ದುಡ್ಡು ತಿನ್ನೋದು ತಪ್ಪಿದ್ರೆ ತಪ್ಪೆ, ನಾವು ಖಂಡಿಸ್ತೀವಿ. ಅದು ಎರಡು ಮಾತಿಲ್ಲ. ಅದು ದೇವ್ರ ದುಡ್ಡು ಯಾರು ಮುಟ್ಟಬಾರದು. ಅದು ಅದು ನಾವೇನ್ ಹೇಳೋದು, ಕಾನೂನು ಚೌಕಟ್ಟಲ್ಲಿ ಏನಿದೆ ಅವ್ರಿಗೂ ಗೌರವ ಕೊಡಬೇಕಾಗತ್ತೆ, ಟ್ರಸ್ಟ್ಗೂ ಕೊಡಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ ಅಲ್ವಾ? ಪ್ರತಿಯೊಂದು ಕಾರಣ ಡಾಕ್ಯುಮೆಂಟ್ಸ್ ಇದೆ. ನಾನು ಹೇಳೋದು ಕೇಳಿ, ಯಾಕೆ ಅಂತ ಹೇಳ್ತೀನಿ ಅಂದ್ರೆ ಇದು ಕಾನೂನು ಚೌಕಟ್ಟಲ್ಲಿ ಹೋರಾಟ ಅಲ್ವಾ? ಕೋರ್ಟ್ ದೇವರ ಹುಂಡಿಗೆ ಅಂತ ಹೇಳಿ ಭಕ್ತರು ಹಾಕಿದ್ದ ಹಣವನ್ನ ದೇವಸ್ಥಾನದ ಸಿಬ್ಬಂದಿ ಹಾಗೆ ಅರ್ಚಕರೇ ಕದ್ದಿದ್ದಾರೆ ಅನ್ನುವ ಆರೋಪ ಯಾವಾಗ ಆಚೆ ಬಂತೋ ಸಹಜವಾಗಿ ಭಕ್ತರಲ್ಲಿ ಆಕ್ರೋಶ. ಇನ್ನು ಸಾರ್ವಜನಿಕ ವಲಯದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಅಕ್ರಮದ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಸರ್ಕಾರ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ನೀಡಿತ್ತು. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೇಗುಲವನ್ನ ಮುಜರಾಯಿ ಇಲಾಖೆಗೆ ವರ್ಗಾಯಿಸೋಕೆ ಈ ವರದಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿಸಿದ್ದಕ್ಕೆ ಕೆಲ ಭಕ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾನೂನು ಹೋರಾಟ ಮಾಡುವುದಾಗಿ ಭಕ್ತರು ಕಿಡಿಕಾರ್ತಿದ್ದಾರೆ.
ಸರ್, ಈ ಆದೇಶನ ನಾವು ಖಂಡಿಸ್ತೀವಿ, ಭಕ್ತರಾಗಿ ಖಂಡಿಸ್ತೀವಿ. ವಿಷಯ ಇಷ್ಟೇನೆ. ಈಗಾಗಲೇ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಲೋಯರ್ ಕೋರ್ಟಲ್ಲೂ ಯಾರು ಟ್ರಸ್ಟ್ ಕಡೆ ಆಗೋಗಿದೆ ಒಂದು. ಈಗ ಹೈಕೋರ್ಟ್ಗೆ ಹೋಗಿದ್ದಾರಂತೆ. ಯಾರು ಅಲ್ಲಿ ಇದು ಮಾಡಿದ್ರು, ಏನು ಹಣನ ಕಳ್ತನ ಮಾಡಿದ್ರು, ಅವ್ರಿಗೆ ಟ್ರಸ್ಟಿಯವರು ಇದು ಮಾಡಿದ್ದಾರೆ, ಏನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಪ್ರತಿಯೊಂದು ಆಕ್ಷನ್ ತಗೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರದ್ದು ಏನೇನು ಬೇಕೋ ಕಾನೂನು ಚೌಕಟ್ಟು ಏನೇನಿದೆ ನಮ್ಮ ಟ್ರಸ್ಟ್ ಅಲ್ಲಿ ಪ್ರತಿಯೊಂದು ಆಕ್ಟಿವ್ ಆಗಿ ತಗೊಂಡಿದ್ದಾರೆ. ಇದು 700 ವರ್ಷದ ಇತಿಹಾಸ ಇರೋದು ದೇವಸ್ಥಾನ. ಯಾಕೆ ಇದು ಬ್ಯಾಟರಾಯಂಪುರಕ್ಕೆ ಮೂಲ ಸೇರ್ಬೇಕಾದ್ರೆ ಬ್ಯಾಟರಾಯಂಪುರದು. ಇಲ್ಲೇನಾಗಿದೆ ಅಂದ್ರೆ ಆಲ್ರೆಡಿ ಬ್ಯಾಟರಾಯಂಪುರ, ದೀಪಾಜಿನಗರ ಇದು ಬಂದ್ಬಿಟ್ಟು ಏನಾಗಿದೆ, ಬ್ಯಾಟರಾಯಂ ಮೂಲ ಗ್ರಾಮದ ಅವ್ರನ್ನೆಲ್ಲ ತಗೊಂಡು ಇವತ್ತು ಇದು ಈ ತರ ಆಗ್ತಾ ಇದೆ. ಮಾಡಿರೋದು ದುಡ್ಡು ತಿಂದಿರೋದು ತಪ್ಪಿದ್ರೆ ತಪ್ಪೆ, ನಾವು ಖಂಡಿಸ್ತೀವಿ. ಅದು ಎರಡು ಮಾತಿಲ್ಲ. ಅದು ದೇವ್ರ ದುಡ್ಡು ಯಾರು ಮುಟ್ಟಬಾರದು. ಅದು ಅದು ನಾವೇನ್ ಹೇಳೋದು, ಕಾನೂನು ಚೌಕಟ್ಟಲ್ಲಿ ಏನಿದೆ ಅವ್ರಿಗೂ ಗೌರವ ಕೊಡಬೇಕಾಗತ್ತೆ, ಟ್ರಸ್ಟ್ಗೂ ಕೊಡಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ ಅಲ್ವಾ? ಪ್ರತಿಯೊಂದು ಕಾನೂನು ಡಾಕ್ಯುಮೆಂಟ್ಸ್ ಇದೆ. ನಾನು ಹೇಳೋದು ಕೇಳಿ, ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಇದು ಕಾನೂನು ಚೌಕಟ್ಟಲ್ಲಿ ಹೋರಾಟ ಅಲ್ವಾ? ಕೋರ್ಟ್ ದೇವರ ಹುಂಡಿಗೆ ಅಂತ ಹೇಳಿ ಭಕ್ತರು ಹಾಕಿದ್ದ ಹಣವನ್ನ ದೇವಸ್ಥಾನದ ಸಿಬ್ಬಂದಿ ಹಾಗೆ ಅರ್ಚಕರೇ ಕದ್ದಿದ್ದಾರೆ ಅನ್ನುವ ಆರೋಪ ಯಾವಾಗ ಆಚೆ ಬಂತೋ ಸಹಜವಾಗಿ ಭಕ್ತರಲ್ಲಿ ಆಕ್ರೋಶ. ಇನ್ನು ಸಾರ್ವಜನಿಕ ವಲಯದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ಅಕ್ರಮದ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಪ್ರಾರಂಭ ಆದ್ಮೇಲೆ ಸರ್ಕಾರ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ನೀಡಿತು. ಮುಜರಾಯಿ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೇಗುಲವನ್ನ ಮುಜರಾಯಿ ಇಲಾಖೆಗೆ ವರ್ಗಾಯಿಸೋಕೆ ಈ ವರದಿಯಲ್ಲಿ ಶಿಫಾರಸನ್ನ ಮಾಡಲಾಗಿದೆ. ಮುಜರಾಯಿ ಇಲಾಖೆಗೆ ಸೇರಿಸಿದ್ದಕ್ಕೆ ಕೆಲ ಭಕ್ತರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನು ಹೋರಾಟ ಮಾಡೋದಾಗಿ ಭಕ್ತರು ಕಿಡಿಕಾರ್ತಿದ್ದಾರೆ. ನೋಡಿ ಸರ್, ಈ ಆದೇಶನ ನಾವು ಖಂಡಿಸ್ತೀವಿ, ಭಕ್ತರಾಗಿ ಖಂಡಿಸ್ತೀವಿ. ವಿಷಯ ಇಷ್ಟೇನೆ. ಈಗಾಗಲೇ ಕೋರ್ಟಲ್ಲಿದೆ. ಕೋರ್ಟಲ್ಲಿ ಲೋಯರ್ ಕೋರ್ಟಲ್ಲೂ ಯಾರು ಟ್ರಸ್ಟ್ ಕಡೆ ಆಗೋಗಿದೆ ಒಂದು. ಈಗ ಹೈಕೋರ್ಟ್ಗೆ ಹೋಗಿದ್ದಾರಂತೆ. ಯಾರು ಅಲ್ಲಿ ಇದು ಮಾಡಿದ್ರು, ಏನು ಹಣನ ಕಳ್ತನ ಮಾಡಿದ್ರು, ಅವ್ರಿಗೆ ಟ್ರಸ್ಟಿಯವರು ಇದು ಮಾಡಿದ್ದಾರೆ, ಏನು ಸಸ್ಪೆಂಡ್ ಮಾಡಿ ಡಿಸ್ಮಿಸ್ ಮಾಡಿ ಪ್ರತಿಯೊಂದು ಆಕ್ಷನ್ ತಗೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವ್ರದ್ದು ಏನೇನು ಬೇಕೋ ಕಾನೂನು ಚೌಕಟ್ಟು ಏನೇನಿದೆ ನಮ್ಮ ಟ್ರಸ್ಟ್ ಅಲ್ಲಿ ಪ್ರತಿಯೊಂದು ಆಕ್ಟಿವ್ ಆಗಿ ತಗೊಂಡಿದ್ದಾರೆ. ಇದು 700 ವರ್ಷದ ಇತಿಹಾಸ ಇರೋದು ದೇವಸ್ಥಾನ. ಯಾಕೆ ಇದು ಬ್ಯಾಟರಾಯಂಪುರಕ್ಕೆ ಮೂಲ ಸೇರ್ಬೇಕಾದ್ರೆ ಬ್ಯಾಟರಾಯಂಪುರದು. ಇಲ್ಲೇನಾಗಿದೆ ಅಂದ್ರೆ ಆಲ್ರೆಡಿ ಬ್ಯಾಟರಾಯಂಪುರ, ದೀಪಾಜಿನಗರ ಇದು ಬಂದ್ಬಿಟ್ಟು ಏನಾಗಿದೆ, ಬ್ಯಾಟರಾಯಂ ಮೂಲ ಗ್ರಾಮದ ಅವ್ರನ್ನೆಲ್ಲ ತಗೊಂಡು ಇವತ್ತು ಇದು ಈ ತರ ಆಗ್ತಾ ಇದೆ. ಮಾಡಿರೋದು ದುಡ್ಡು ತಿಂದಿರೋದು ತಪ್ಪಿದ್ರೆ ತಪ್ಪೆ, ನಾವು ಖಂಡಿಸ್ತೀವಿ. ಅದು ಎರಡು ಮಾತಿಲ್ಲ. ಅದು ದೇವ್ರ ದುಡ್ಡು ಯಾರು ಮುಟ್ಟಬಾರದು. ಅದು ಅದು ನಾವೇನ್ ಹೇಳೋದು, ಕಾನೂನು ಚೌಕಟ್ಟಲ್ಲಿ ಏನಿದೆ ಅವ್ರಿಗೂ ಗೌರವ ಕೊಡಬೇಕಾಗತ್ತೆ, ಟ್ರಸ್ಟ್ಗೂ ಕೊಡಬೇಕಾಗತ್ತೆ. ಇದು ಪ್ರಜಾಪ್ರಭುತ್ವ ಅಲ್ವಾ? ಪ್ರತಿಯೊಂದು ಕಾನೂನು ಡಾಕ್ಯುಮೆಂಟ್ಸ್ ಇದೆ. ನಾನು ಹೇಳೋದು ಕೇಳಿ, ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಇದು ಕಾನೂನು ಚೌಕಟ್ಟಲ್ಲಿ ಹೋರಾಟ ಅಲ್ವಾ? ಕೋರ್ಟ್